ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರ ನೇತೃತ್ವದಲ್ಲಿ ಕಡಪಟ್ಟಿಯಲ್ಲಿ ಪೂರ್ವಭಾವಿ ಸಭೆ ಆಯೋಜನೆ. ಮಾರ್ಚ್ 18 ಸಂಜೆ 4 ಗಂಟೆ ಸಂದರ್ಭ. ಬರುವ ಮಾರ್ಚ್ 21ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಿರ್ವಹಿಸಲಾಯಿತು. ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರ ನೇತೃತ್ವದಲ್ಲಿ ಬಿಇಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸಭೆ ಜರುಗಿತು. ಮಾರ್ಚ್-ಏಪ್ರಿಲ್ 2025ರ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವಭಾವಿ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಹಿನ್ನೆಲೆಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಿದರು. ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಜುನ್ನೂರ್, ಬನಹಟ್ಟಿ ರಬಕವಿ ಇಒ ಸಿದ್ದಪ್ಪ ಪಾಟ್ಯಾಳ್, ತೇರದಾಳ್ ತಹಶೀಲ್ದಾರ್ ವಿಜಯ್ ಕಡ್ಕೋಳ್, ಪೌರಾಯುಕ್ತ ಜ್ಯೋತಿ ಗಿರೀಶ್ ಮತ್ತು ಜಿಎಸ್ ಹೊಸಕೇರಿ, ಜಿಜಿ ಸವದಿ, ಕಾರ್ಮಿಕ ಇಲಾಖೆ ನಿರೀಕ್ಷಕ ಟಿ ಮಾವರ್ಕರ್, ಸಂತೋಷ್ ಬಾಡ್ಗಿ, ಜಗದೇವ್ ವಾಸೋಡಿ, ಆರ್ಬಿ ನಾಗರಳ್ಳಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಶಿಕ್ಷಕ ವೃಂದ ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಿಸಿಟಿ ಕ್ಯಾಮೆರಾ ಮತ್ತು ವೆಬ್ಕಾಸ್ಟಿಂಗ್ ಒಂದು ಸೂಪರ್ವಿಷನ್ ನಡೆಯುತ್ತಿರುವುದರಿಂದ ಇದು ಇನ್ನೂ ಹೆಚ್ಚಿನ ಗಾಂಭೀರ್ಯತೆಯನ್ನು ಪಡೆದುಕೊಂಡಿದೆ. ಈಗ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಒಟ್ಟು 24 ಪರೀಕ್ಷಾ ಕೇಂದ್ರಗಳಿದ್ದು, ಈ 24 ಪರೀಕ್ಷಾ ಕೇಂದ್ರಗಳಲ್ಲಿ 8,695 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಪರೀಕ್ಷೆಗಳು ನಮಗೆ ಪ್ರತಿ ವರ್ಷ ಬರ್ತವೆ, ಬಟ್ ಅದು ನಾವು ಕ್ಯಾಶುವಲ್ ಆಗಿ ತೆಗೆದುಕೊಳ್ತೀವಿ. ಆದರೆ ಪರೀಕ್ಷೆಗಳು ಮಕ್ಕಳಿಗೆ ಜೀವನದಲ್ಲಿ ಒಂದೇ ಸೇರಿ ಬರೋದ್ರಿಂದ ಅವರಿಗೆ ಬಹಳ ಮಹತ್ವದಾಗಿರ್ತದೆ ಮತ್ತು ಅವರ ವಿದ್ಯಾರ್ಥಿ ಜೀವನದ ಮಹತ್ವದ ಘಟನೆ ಆಗಿರ್ತದೆ. ಅವರ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದಾಗಿರುವುದರಿಂದ ಇದನ್ನು ನಾವೆಲ್ಲರೂ ಕೂಡ ಒಂದು ಆ ಮಕ್ಕಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಹಾಗಾಗಿ ಇದರಲ್ಲಿ ಗಂಡು ಮಕ್ಕಳು 4,356, ಹೆಣ್ಮಕ್ಳು 4,339. ಈ ಒಂದು ಪರೀಕ್ಷಾ ಕಾರ್ಯದಲ್ಲಿ ಒಟ್ಟು 24 ಮುಖ್ಯ ಅಧೀಕ್ಷಕರು, ಕಸ್ಟೋಡಿಯನ್ನು ಮತ್ತು ಸ್ಥಾನಿಕ ಜಾಗೃತರ ಇದೆ. ಜೊತೆಗೆ ವೆಬ್ಕಾಸ್ಟಿಂಗ್ ಮತ್ತು ಸಿಸಿಟಿ ಕ್ಯಾಮ್ರಾ ಇದೆ ಮೇಡಮ್. ಪ್ರತಿ ರೂಮ್ನಲ್ಲೂ ಕೂಡ ಸಿಸಿಟಿ ಕ್ಯಾಮ್ರಾ ಇದ್ದಾವೆ. ಪ್ರತಿ ರೂಮಿಗೂ ಕೂಡ ವೆಬ್ಕಾಸ್ಟಿಂಗ್ ನಮ್ಮ ಡಿಸ್ಟಿಕ್ ಹಂತದಲ್ಲಿ ಕೂಡ ಅದರದ್ದು ಅಬ್ಸರ್ವೇಷನ್ ಇದೆ. ಮಾನ್ಯ ಶಿವರವರ ಒಂದು ಕಣ್ಗಾವಲಿನಲ್ಲಿ, ಹಾಗೆ ಡಿ.ಸಿ ಮೇಡಮ್ ಅವರು ಕೂಡ ಅದರದ್ದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಸೇಮ್ ಸಿಸ್ಟಮ್ ರಾಜ್ಯ ಕಚೇರಿ ಕೂಡ ಅವರು ಜೂಮ್ ಮಾಡಿ ಯಾವುದೇ ಸೆಂಟರ್ದು ಯಾವುದೇ ರೂಮಿಂದ ಕೂಡ ನೋಡಲಿಕ್ಕೆ ಅವ್ರಿಗೂ ಕೂಡ ಪ್ರಾವಿಷನ್ ಇದೆ. ಲಾಸ್ಟ್ ಏನಿತ್ತು ನಮ್ಮ ತಾಲೂಕಿನಲ್ಲೇ ಮಾಡ್ತಾ ಇದ್ವಿ, ಈ ಸತ್ಯ ಅದು ಶಿಫ್ಟ್ ಆಗಿ ಡಿಸ್ಟಿಕ್ನಲ್ಲಿದೆ. ಬಟ್ ಅದು ಕೂಡ ನೋಡಿ ಅಂತ ಹೇಳಿದಾಗ ನಾವು ಕೂಡ ಇಲ್ಲೊಂದು ಅಬ್ಸರ್ವೇಷನ್ ಟೀಮ್ ಅನ್ನು ಇಟ್ಕೊಂಡಿದ್ದೀವಿ. ಪ್ರತಿ ರೂಮ್ನಲ್ಲಿಯೂ ಕೂಡ ರೂಮ್ ಅಲ್ಲ, ಪ್ರತಿ ಸೆಂಟರ್ನಲ್ಲಿಯೂ ಕೂಡ ಒಬ್ಬ ವೆಬ್ಕಾಸ್ಟಿಂಗ್ ಮತ್ತು ಸಿಸಿಟಿ ಕ್ಯಾಮ್ರಾ ಅಬ್ಸರ್ವೇಷನ್ ಮಾಡಲಿಕ್ಕೆ ಒಬ್ಬ ಟೆಕ್ನಿಕಲ್ ಟೀಚರ್ಸ್ ಅನ್ನ ಕೂಡ ನಾವು ಅಲ್ಲಿ ಇಟ್ಕೊಂಡಿದ್ದೀವಿ. ಈಗಾಗಲೇ ಒಂದು ಡ್ರೈವ್ ಅನ್ನು ಕೂಡ ಸಿಸ್ಟಮ್ಸ್ ಅನ್ನ ನಾವು ಚೆಕ್ಅಪ್ ಮಾಡಿ ಹೇಳಿದ್ದೀವಿ. ನಮ್ಮ ಇರ್ತಕ್ಕಂಥ ಎಲ್ಲ ರೂಮ್ಗಳಲ್ಲಿ ಮತ್ತು ಸೆಂಟರ್ಗಳಲ್ಲಿ ಡ್ರೈ ರನ್ ಬಹಳ ಸಿಸ್ಟಮೆಟಿಕ್ ಆಗಿ ರನ್ ಆಗಿರ್ತಕ್ಕಂಥದ್ದು. ಬ್ಯಾಂಗ್ಳೂರಿಂದ ಬಂದಿರತಕ್ಕಂಥ ಟೀಮ್ ಡಿಸ್ಟಿಕ್ನಲ್ಲಿ ವೆರಿಫೈಡ್ ಮಾಡಿ ಕರೆಕ್ಟ್ ಇದೆ ಅಂತೇಳಿ ಸರ್ಟಿಫೈಡ್ ಕೂಡ ಮಾಡಿದ್ದಾರೆ. ನಮ್ಮ ಯಾವುದೇ ರೀತಿ ಇಂಟರ್ಪ್ರಿಟೇಷನ್ ಇಲ್ಲ. ಕೆಪಿಟಿಸಿಯಲ್ಲಿ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಹೇಳಿದರೆ, ಎಲ್ಲ ಚೀಫ್ ಎಕ್ಸಾಮಿನೇಷನ್ ಸೆಂಟರ್ನ ಚೀಫ್ಗಳಿದ್ದೀರಿ. ಈಗಾಗಲೇ ಡಿ.ಸಿ ಆಫೀಸ್ನಿಂದನೂ ತಮಗೆ ಕೇಸ್ ಥ್ರೂ ಮೀಟಿಂಗ್ ಆಗಿವೆ. ನನ್ನ ವಿನಂತಿ ಏನಂತಂದ್ರೆ, ಅಫ್ಕೋರ್ಸ್ ನಮ್ಮ ಗೈಡ್ಲೈನ್ಸ್ ಏನಂತ ಅದು ನೋಡ್ತೀವಿ. ನಮ್ಮ ಜೊತೆಗೆ ಅದರ್ ಡಿಪಾರ್ಟ್ಮೆಂಟ್ಸ್ ಇದ್ದಾರೆ, ಲೈಕ್ ಪಂಚಾಯಿತಿಯಿಂದ ಮತ್ತು ನಗರಸಭೆ ಆಯುಕ್ತರಿದ್ದಾರೆ, CDPO ಎಲ್ಲ ಅಧಿಕಾರಿಗಳಿದ್ದಾರೆ. ಈಗ ಬಿಸಿಲು ಜಾಸ್ತಿ ಆಗ್ತಿರೋದ್ರಿಂದ ಬೇರೆ ಬೇರೆ ಊರಿನಿಂದ ವಿದ್ಯಾರ್ಥಿಗಳು ಬೇರೆ ಸೆಂಟರ್ಗಳಿಗೆಲ್ಲ ಬರ್ತಾರ. ಒಂದು KSRTC ಅವರಿಗೆ ನೀವು ಪತ್ರ ಬರೀರಿ, ಬಸ್ಸಿನ ವ್ಯವಸ್ಥೆ ಯಾವುದೇ ರೀತಿ ಸಮಸ್ಯೆ ಆಗಲಿ. ಮೊನ್ನೆ ಪಾಯಿಂಟ್ ಬಸ್ಸಿನ ಅಂದ್ರೆ ಲೈಕ್ ಗ್ರಾಮದಿಂದ ಸೆಂಟರ್ಗೆ ಬರೋದಕ್ಕೆ ಬಸ್ಸಿನ ವ್ಯವಸ್ಥೆಯನ್ನ ಸ್ಪೆಷಲ್ ಬಸ್ ಮಾಡಲಿಲ್ಲ ಅಂತಂದ್ರೂ ಆ ಟೈಮಿಗೆ ಬಸ್ ಅವೈಲೇಬಲ್ ಇರೋ ತರ ಒಂದು KSRTC ಯೂಸ್ ಮಾಡಲಿ. ಎರಡನೇದ್ದು, ನಮ್ಮ ಆರೋಗ್ಯ ಈಗಾಗಲೇ ಹೇಳಿದ್ರು, ಆಶಾ ಕಾರ್ಯಕರ್ತೆಯರ ಕಡೆ ORS ಪ್ಯಾಕೆಟ್, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು ಬಿಸಿಲು ಇನ್ನು ನೆಕ್ಸ್ಟ್ ಒಂದು ವಾರ ಸಿಕ್ಕಾಪಟ್ಟೆ ಬಿಸಿಲು ಆಗ್ತದ. ಮಕ್ಕಳಿಗೆ ಈಗ ನಾವು ವೆಕೇಶನ್ ಕೊಟ್ಟಿದ್ದೀವಿ, ಮನೆಯಲ್ಲಿದ್ದಾರೆ, ಇಮಿಡಿಯೇಟ್ಲಿ ಹೊರಗೆ ಬಂದು ಕೊಡಿ ಅವರಿಗೆ ತೊಂದರೆ ಆಗ್ಬಹುದು. ಸೊ ORS ಪ್ಯಾಕೆಟಿನ ವ್ಯವಸ್ಥೆಯನ್ನ ಮಾಡ್ತೀವಿ. ಸಪೋಸ್ ಕ್ಲಸ್ಟರ್ ಸ್ಕೂಲ್ಸ್ ಅದು ಇತ್ತು ಅಂತಂದ್ರೆ ಅಲ್ಲಿ ಒಂದು ಟೀಮ್ ಅನ್ನ ಇಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತೀವಿ, ಮೆಡಿಕಲ್ ಟೀಮ್ ಅನ್ನ ಇಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದಾದ್ಮೇಲೆ ಕರೆಂಟ್ ಹೇಳಿದರೆ, ಈಗಾಗಲೇ ನಾನು MD ಇವರಿಗೆ ಅವರಿಗೆ ಮಾತಾಡ್ತೇನೆ. ಯಾವುದೇ ಕಾರಣಕ್ಕೂ 9 ಗಂಟೆಯಿಂದ 2 ಗಂಟೆವರೆಗೂ ಎಲೆಕ್ಟ್ರಿಸಿಟಿ ಕಟ್ ಮಾಡಬಾರ್ದು. ಯಾಕಂದ್ರೆ ಫ್ಯಾನ್ ಎಲ್ಲ ಕಂಪಲ್ಸರಿ ಬೇಕೀಗ, ಸಿಕ್ಕಾಪಟ್ಟೆ ಶೆಕೆ ಆಗ್ತದ.
ಅಂಡ್ ಮೀನ್ ವೈಲ್ ನಿಮ್ದು ವರ್ಕ್ಸ್ ಇರ್ತಾವೆ, ಬ್ಯಾಕ್ ಎಂಡ್ ಒಳಗೆ ಕಚೇರಿ ಕೆಲಸಗಳಿರ್ತವೆ. ಸೊ ಎಲೆಕ್ಟ್ರಿಸಿಟಿನೂ ಬಂದ್ ಮಾಡೋದಂತ ನೋಡ್ಕೋತೀವಿ. ಅದಾದ್ಮೇಲೆ ನಮ್ಮ ನಗರಸಭೆ ವ್ಯಾಪ್ತಿ ಒಳಗೆ ಬಹಳ ಸಿಕ್ಕಾಪಟ್ಟೆ ಅಂದ್ರೆ ಕಂಜೆಸ್ಟೆಡ್ ಶಾಲೆಗಳಿದ್ದಾವೆ, ಸ್ಕೂಲ್ಗಳಿದ್ದಾವೆ. ಅವುಗಳ ಸ್ವಚ್ಛತೆ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿಂದ ಅದರ ಪ್ರೊಟೆಕ್ಷನ್ ಅದನ್ನು ಸಹ ಕಟ್ಟುನಿಟ್ಟಾಗಿ ಮಾಡೋದಕ್ಕೆ ನಾವು ಸೂಚನೆ ಕೊಡ್ತೀವಿ. ಪೊಲೀಸ್